ಹಾಯ್ ಗೈಸ್, ನಾನು ನಿಮ್ಮ ಭರತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಇದ್ದಾರೆ ಹರ್ಷ ಮತ್ತು ರವೀಶ್ ಅವರು. ನಾವಿವಾಗ ಹೋಗ್ತಾ ಇದ್ದೀವಿ ಮುರುಡೇಶ್ವರ ಟೆಂಪಲ್ಗೆ. ಮುರುಡೇಶ್ವರ ಟೆಂಪಲ್ ವಿಶ್ವ ಪ್ರಸಿದ್ಧಿಯಾಗಿದೆ. ಇಲ್ಲಿಂದ ನೋಡ್ತಾ ಇರ್ಬೋದು ನೀವು, 2 ಕಿಲೋಮೀಟರ್ ದೂರದಲ್ಲಿದೆ ಮುರುಡೇಶ್ವರ ಟೆಂಪಲ್. ಬನ್ನಿ ಹೇಗಿದೆ ನೋಡ್ಕೊಂಡು ಬರೋಣ. ಇವಾಗ ಜಾತ್ರೆ ಸೀಸನ್, ತೊಟ್ಲು ಎಲ್ಲ ಬಂದಿದೆ. ಈ ದೇವಸ್ಥಾನ ಮುರುಡೇಶ್ವರ ಬಸ್ ಸ್ಟ್ಯಾಂಡಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ನೋಡ್ತಾ ಇರ್ಬೋದು ನೀವು, ಇದೇ ರಾಜಗೋಪುರ. ಹಾಗೆ ಮೇಲ್ಗಡೆ ಹೋದರೆ ನಾವು ಭೂಕೈಲಾಸಕ್ಕೆ ಹೋಗಬಹುದು. ಭೂಕೈಲಾಸ ಗುಹೆಯ ಪ್ರವೇಶವನ್ನು ನೋಡ್ತಾ ಇರ್ಬೋದು ಇಲ್ಲಿ ನೀವು. ಬನ್ನಿ ಕಥಾ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ. ಇಲ್ಲಿ ರಾವಣನು ಶಿವನ ಆತ್ಮಲಿಂಗವನ್ನು ದ್ರಾವಿಡ ದೇಶಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗ ದೇವತೆಗಳು ಅದನ್ನು ನೆಲಕ್ಕೆ ಇಡಲು ಪ್ರಯತ್ನಿಸುತ್ತಾರೆ. ಆತ್ಮಲಿಂಗವು ನೆಲಕ್ಕೆ ಬಿದ್ದಾಗ ಅದು ಅಪ್ರಾಪ್ತವಾಗಿ ಇಟ್ಟಿಗೆಯಾಗಿತ್ತು ಮತ್ತು ಅದರಿಂದ ರಾವಣನು ಅದನ್ನು ಎತ್ತಲಾಗಲಿಲ್ಲ. ನಂತರ ಅದು 5 ಭಾಗಗಳಾಗಿ ವಿಂಗಡಣೆಗೊಳ್ಳುತ್ತದೆ. ಅವು ಯಾವುವೆಂದರೆ 1 ಗುಣವಂತೇಶ್ವರ, ಸಜ್ಜೇಶ್ವರ, ಧಾರೇಶ್ವರ, ಗೋಕರ್ಣ ಮತ್ತು ಮುರುಡೇಶ್ವರ. ಮುರುಡೇಶ್ವರ ದೇವಸ್ಥಾನದ ರಾಜಗೋಪುರ ಇದು ಸುಮಾರು 237 ಅಡಿ ಎತ್ತರದಲ್ಲಿದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ಪ್ರವಾಸಿಗರು ಅತಿ ಹೆಚ್ಚು ಜನ ಬರುತ್ತಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಎಷ್ಟು ಜನ ಸೇರಿದ್ದಾರೆ ಅಂತ. ಇದೇ ಜನವರಿ ತಿಂಗಳಲ್ಲಿ ಮುರುಡೇಶ್ವರದಲ್ಲಿ ಮಹಾರಥೋತ್ಸವ ಇದೆ. ಇದು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಇವಾಗ ಎಷ್ಟು ಜನ ಸೇರಿದ್ದಾರೆ ನೋಡಿ, ಅದಕ್ಕಿಂತ ಇನ್ನೂ ಜಾಸ್ತಿ ಜನ ಸೇರ್ತಾರೆ. ಇದೇ ಸಮಯದಲ್ಲಿ ಪ್ರವಾಸಿಗರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಮತ್ತು ಊರಿನವರು ಸಹ ತುಂಬ ಜನ ಬರ್ತಾರೆ. ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಳಾಂಗಣದ ದೃಶ್ಯ. ಎಷ್ಟು ಜನ ಸೇರ್ತಾರೆ ಅಂತ ನೋಡ್ಬೋದು. ಹೀಗೆ ನಾವು ದೇವರ ದರ್ಶನವನ್ನು ಪಡೆದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಂತರ ನಾವು ಹೊರಟಿದ್ದು ದೇವಸ್ಥಾನದ ಅನ್ನಪ್ರಸಾದದ ಕಡೆಗೆ. ಇಲ್ಲಿ ಟಿಕೆಟನ್ನು ಪಡೆದು ಉಚಿತವಾಗಿ ಊಟ ವಿತರಣೆ ನೀಡುತ್ತಾರೆ. ಬಹಳ ಸ್ವಾದಿಷ್ಟವಾದ ಊಟ ಇರುತ್ತದೆ. ತುಂಬ ಜನ ಸೇರ್ತಾರೆ. ಮತ್ತು ನಾವು ಹೊರಟಿದ್ದು ಜಾತ್ರೆಯ ಕಡೆಗೆ. ಇವಾಗ ಜಾತ್ರೆ ಟೈಮು, ತುಂಬ ಜನ ಸೇರ್ತಾರೆ ಜಾತ್ರೆಯಲ್ಲಿ. ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಅಂಗಡಿಗಳು ಬಿದ್ದಿವೆ ಇಲ್ಲಿ. ನಾವಂತೂ ಜಾತ್ರೆ ತಿರುಗಿ ಸುಸ್ತಾಗೋಯ್ತು. ಲಾಸ್ಟಲ್ಲಿ ಬೀಚ್ ವ್ಯೂ ಒಂದು ನೋಡಿಕೊಂಡು ಹಾಗೆ ಹೊರಟ್ವಿ ನಾವು ಮನೆ ಕಡೆಗೆ. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು, ಟಾಟಾ.